ಇದೊಂದು ತಮಾಷೆ ಘಟನೆ ನನಗೆ ಆದದ್ದು. ಅದು ನೆನೆಸ್ಕೊಂಡಾಗೆಲ್ಲ ಜೀವನಕ್ಕೊಂದು ಒಳ್ಳೆ ಪಾಠ ಸಿಕ್ಕಿದೆ ಅಂತ ಅನಿಸ್ತು ನನಗೆ. ನಾನು ಬಹಳ ವರ್ಷಗಳ ಹಿಂದೆ ಮೊದಲೇ ಸಲ ಅಮೆರಿಕದಿಂದ ವಾಪಸ್ ಬರುವಾಗ ಅಲ್ಲಿ ಎಲ್ಲರ ಜೊತೆಗೆ ಸ್ನೇಹ ಆಗಿತ್ತು. ನನ್ನ ಗುರುಗಳು ಒಬ್ರು ಹೆಣ್ಮಗಳು, ಅದಕ್ಕೆ ಪ್ರೊಫೆಸರ್, ಅಲ್ಲಿ ಹಾಗಾದ್ರೆ ಬಾಯ್ಡ್ ಪ್ರೊಫೆಸರ್ ಅಂತ ಕರೀತಾರೆ, ಬಹಳ ದೊಡ್ಡವರು. ಅವರು ನನ್ನ ಬಗ್ಗೆ ಒಂಚೂರು ಪ್ರೀತಿ ಇತ್ತು. ಈ ಹುಡುಗ ಭಾರತಕ್ಕೆ ವಾಪಸ್ ಹೋಗ್ತಾನಲ್ಲ, ಅದಕ್ಕೊಂದೇನಾದ್ರು ಊಟ ಅರೇಂಜ್ ಮಾಡೋಣ ಅಂತ ಮಾಡಿದ್ರು. ಅವ್ರ ಮನೆಯಲ್ಲೇ ಮಾಡಿದ್ರು, ಪ್ರೊಫೆಸರ್ ಮನೆಯಲ್ಲಿ. ನಮಗೆಲ್ಲ ಬಹಳ ಸಂತೋಷ ಪ್ರೊಫೆಸರ್ ಮನೆಗೆ ಹೋಗಿ ಅಲ್ಲೇ ಊಟ ಮಾಡೋದು. ಬಹಳ ಜನ ಇಲ್ಲ, ಒಂದು 7-8 ಜನ ಇದ್ವಿ. ಪ್ರೊಫೆಸರ್ ತಮಗೆ ಬೇಕಾದ ಕೆಲವು ಅಡುಗೆ ತಾವೇ ಮಾಡಿದ್ರು, ಇನ್ನು ಕೆಲವೊಂದು ತರಿಸಿದ್ರು. ಅದ್ರಲ್ಲಿ ನಾನು ಸಸ್ಯಾಹಾರಿ ಆದ್ರಿಂದ ಚೂರು ಕಷ್ಟನೂ ಆಗಿರ್ಬೇಕು ಅವಾಗ, ಆಗಿನ ಕಾಲದಲ್ಲಿ ಏನೋ ಮಾಡಿದ್ರು. ನಾವೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡ್ವಿ. ಪ್ರೊಫೆಸರು ಹೆಣ್ಮಗಳು ತಾವೇ ಬಡಿಸ್ಬೇಕು, ಎಲ್ಲ ತಟ್ಟೆಯಲ್ಲಿ ಹಾಕೋಬೇಕಾ, ಇಟ್ಟಿದ್ದ ಸೆಂಟರ್ದಲ್ಲಿ ಹಾಕೊಂಡ್ವಿ. ಇನ್ನೇನು ಊಟ ಶುರು ಮಾಡಬೇಕು ಅನ್ನೋ ಹೊತ್ತಿಗೆ ನಮ್ಮ ಲೇಡಿ ಪ್ರೊಫೆಸರ್ ಇದ್ದಾರಲ್ಲ ಹೆಣ್ಮಗಳು, ಚಪ್ಪಾಳೆ ತಟ್ಬಿಟ್ಟು ಒಂದ್ ನಿಮಿಷ ಯಾರು ಊಟ ಪ್ರಾರಂಭ ಮಾಡಬೇಡಿ ಅಂದ್ರು. ಏನಪ್ಪ ವಿಚಿತ್ರ, ಎಲ್ಲರೂ ಊಟ ಕೂಡಿ ಶುರು ಮಾಡಿ ಅಂತಾರೆ, ಅಂತದೇ ಊಟ ಮಾಡಬೇಡಿ ಅಂತಾರೆ. ಅವ್ರು ನಕ್ಬಿಟ್ಟು, ನೋಡಿ ಒಂದು ಪ್ರಶ್ನೆ ಇದೆ ನಂದು, ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಊಟ ಮಾಡಿ ಅಂದ್ರು. ಇದೇನಪ್ಪ ಮೇಷ್ಟ್ ಹಣೆ ಬರ, ಮನೆ ಊಟಕ್ಕೆ ಬಂದ್ರು ಪ್ರಶ್ನೆ ಕೇಳೋದು ಬಿಡಲ್ಲ ಇವರು ಅನ್ಕೊಂಡು. ಕೇಳಿ ಮೇಡಮ್ ಅಂತ ಯಾಕೆ ಪ್ರಶ್ನೆ ಕೇಳಿದ್ರು. ನೀವು ಊಟ ಹೇಗೆ ಮಾಡ್ಬೇಕಂತಿದ್ದೀರಿ, ಸಭ್ಯ ಗೃಹಸ್ಥರಂಗೆ ಮಾಡ್ತೀರೋ ಅಥವಾ ಪ್ರಾಣಿಗಳು ಹಾಕಿ ತಿಂತೀರೋ ಅಂತ ಕೇಳಿದ್ರು. ಅಸಹ್ಯ ಅಲ್ವಾ ಅದು, ಮನೆಗೆ ಊಟಕ್ಕೆ ಕರೆದು ಪ್ರಾಣಿ ಹಾಕಿ ತಿಂತೀರಾ ಅಂತ ಕೇಳ್ತಾರ ಯಾರಾದ್ರು? ಅದು ಪ್ರೊಫೆಸರು. ನಾವೇನು ಮಾಡೋದು, ಕೇಳ್ಬಿಟ್ಟಿದ್ದಾರೆ ಅವರು. ಪ್ರೊಫೆಸರ್ ಬೇರೆ, ಹೆಣ್ಮಗಳು, ಮತ್ತು ಆಕೆನೆ ಮನೆ ಯಜಮಾನಿ, ಅವ್ರ ಮೇಲೆ ಕೋಪ ತೋರಿಸೋದು ಹೇಗೆ? ಒಳಗಡೆ ಸಿಟ್ಟು ಬರ್ತಾ ಇತ್ತು. ಯಾರಾದ್ರೂ ಕೇಳ್ತಾರೇನ್ರಿ ಮನೆ ಬಂದಾಗ, ದನ ತಿಂತೀರಾ ನೀವು ಅಂತ? ನಾವು ಆ ಸೌಜನ್ಯ ನಗೆ ಬೀರ್ತಾ ಹೇಳಿದ್ವಿ, ಇಲ್ಲ ಮೇಡಮ್, ನಾವು ಸಭ್ಯ ಗೃಹಸ್ಥರ ಹಾಗೆ ಊಟ ಮಾಡ್ತೀವಿ, ನಾವೇಕೆ ಪ್ರಾಣಿಗಳ ಹಾಗೆ ಊಟ ಮಾಡುವ ಅಂದ್ವಿ. ಆಕೆ ಮತ್ತೆ ನಕ್ ಹೇಳಿದ್ರು. ಸ್ನೇಹಿತರೆ, ನನಗೆ ಅದ್ಭುತ ಅನಿಸ್ತಾ ಮಾತು. ಯಾಕೆ ಹೇಳಿದ್ರು, ನೋಡಪ್ಪ, ಎಲ್ಲಾರು ಒಂದು ಮಾತು ನೆನಪಿಟ್ಕೊಳ್ಳಿ, ಪ್ರಾಣಿಗಳು ಮತ್ತು ಪುಟ್ಟ ಮಕ್ಕಳು ಎಂದಿಗೂ ಬೇಕಾದದಕ್ಕಿಂತ ಹೆಚ್ಚು ತಿನ್ನೋದಿಲ್ಲ. ಆದ್ರೆ ಸಭ್ಯ ಗೃಹಸ್ಥರು ಮಾತ್ರ ಊಟ ಇಷ್ಟ ಆದ್ರೆ ಅವಶ್ಯಕತೆಗಿಂತ ಹೆಚ್ಚು ತಿಂತಾರೆ ಅಲ್ವೇ? ಈಗ ಹೇಳಿ ನೋಡೋಣ, ನೀವ್ ಹೇಗೆ ಊಟ ಮಾಡ್ತೀರಿ, ಪ್ರಾಣಿಗಳಾಗಿ ಮಾಡ್ತೀರಾ ಅಥವಾ ಸಭ್ಯ ಗೃಹಸ್ಥರಂಗೆ ಮಾಡ್ತೀರಾ ಅಂತ ಕೇಳಿದ್ರು. ನಾವೆಲ್ಲ ದಾಕ್ಷಿಣ್ಯ ದೇಶಾವರಿಯ ನಗೆ ನಕ್ಕೊಂಡು, ಇಲ್ಲ ಮೇಡಮ್, ಪ್ರಾಣಿಗಳ ಹಾಗೆ ಊಟ ಮಾಡ್ತೀವಿ ಅಂದ್ವಿ. ಗಮನಿಸಿ, ಹೌದಲ್ವಾ? ಪುಟ್ಟ ಮಗು ಮನೆಯಲ್ಲಿ ಏನೋ ತಿನ್ನಿಸ್ತಾ ಇರ್ತೀರಿ, 1 ಚಮಚ ಜಾಸ್ತಿ ತಿನ್ನಲ್ಲ ಮಗು, 1 ಚಮಚ ಜಾಸ್ತಿ ತಿನ್ನಲ್ಲ, ತಳ್ಳಿ ಬಿಡುತ್ತೆ ಬೇಡ ಅಂತ ಹೇಳಿ. ಎಷ್ಟು ಬೇಕೋ ಅಷ್ಟೇ ತಿನ್ನತ್ತೆ ಮಗು. ಪ್ರಾಣಿಗಳು ದನದ ಮುಂದೆ ರಾಶಿ ಹುಲ್ಲು ಹಾಕಿರ್ತೀರಿ, ಎಲ್ಲಾನು ಒಂದೇ ಸಲ ತಿಂದು ಮುಗಿಸಲ್ಲ, ಎಷ್ಟು ಬೇಕೋ ಅಷ್ಟೇ. ನೀರು ಕೂಡ ಎಷ್ಟು ಬೇಕೋ ಅಷ್ಟೇ ಕುಡಿತದೆ. ಅದು ಮನುಷ್ಯರು ಹಾಗಲ್ಲ. ಇಷ್ಟಾದ್ರೆ ಚೆನ್ನಾಗಿದೆ ರೀ, 1-2 ಸ್ವೀಟ್ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳಿ, ಏನ್ ತೊಂದರೆ, ನೋ ಪ್ರಾಬ್ಲಮ್, ರಾತ್ರಿ ಊಟ ಬಿಟ್ರಾಯ್ತು ಅಂತ ಹೇಳಿ ತಿನ್ನಲ್ವಾ ನಾವು? ಕೆಲವ್ರನ್ನ ಕಂಡಿದ್ದೇನೆ ನಾನು, ಈ 5 ಸ್ಟಾರ್ ಹೋಟೆಲ್ ಊಟಕ್ಕೆ ಹೋಗ್ತಾರೆ. ಊಟಕ್ಕೆ 1,500 ರೂಪಾಯಿ ಕೊಟ್ಟಿದ್ದಾರೆ, ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ. 1,500 ರೂಪಾಯಿ ಕೊಟ್ಟಿದ್ವಿ, ಆದಷ್ಟು ತಿನ್ಬೇಕು ಅಂತ ಹೇಳಿ ಬೇಕೋ ಬೇಡವೋ ತಟ್ಟೆಯಲ್ಲಿ ತುಂಬಿಕೊಂಡು ಹೊಟ್ಟೆನ ಒಂದು ಕಸದ ಗುಂಡಿ ಮಾಡ್ಕೋತೀವಿ. ಯಾಕಂದ್ರೆ ನೆನಪಿದೆಯಲ್ಲ, 1,500 ರೂಪಾಯಿ ಅದಷ್ಟು ತಿನ್ಬೇಕಲ್ಲ, ಇದು ನಷ್ಟ ಆಗತ್ತೆ. ವ್ಯಾಪಾರನ ಅದು, ನಿಮ್ಮ ಹೊಟ್ಟೆ ಎಷ್ಟು ಹಿಡಿತದೆ ಅಷ್ಟೇ ತಿನ್ಬೇಕಲ್ವಾ? ಇದು ಬಹಳ ಮುಖ್ಯ ಸ್ನೇಹಿತರೆ. ಪ್ರಾಣಿಗಳು ಮಕ್ಕಳು ಹೇಗೆ ತಮ್ಮ ಬೇಕಾದಕ್ಕಿಂತ ಒಂದು ಚೂರು ಹೆಚ್ಚು ತಗೊಳ್ಳೋದಿಲ್ವೋ, ಆದ್ರೆ ಸಭ್ಯ ಗೃಹಸ್ಥರು ಮಾತ್ರ, ದಯವಿಟ್ಟು ಊಟ ಮಾತ್ರ ಅಲ್ಲ ಹೇಳ್ತಾ ಇಲ್ಲ ನಾನು ಇದನ್ನ, ಊಟ ಆಗ್ಲಿ, ಸಂಪತ್ತಾಗ್ಲಿ, ಪ್ರತಿಷ್ಠೆ ಆಗ್ಲಿ, ಇವೆಲ್ಲಗಳನ್ನ ಬೇಕಾದಕ್ಕಿಂತ ಹೆಚ್ಚು ತುಂಬಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾವಾಗ ನನಗೆ ಹೆಚ್ಚು ತುಂಬಿಕೊಳ್ಬೇಕು, ಹಣ ತುಂಬ್ಕೋಬೇಕು, ಪ್ರತಿಷ್ಠೆ ತುಂಬ್ಕೋಬೇಕು, ಗೌರವ ತುಂಬ್ಕೋಬೇಕು, ಮೆಚ್ಚುಗೆ ತುಂಬ್ಕೋಬೇಕು ಅಂತ ಶುರು ಆಗತ್ತೋ, ಅದು ಸಂತೋಷ ಕೊಡಲ್ಲ. ಪ್ರತಿಕ್ಷಣ ನಿಮಗೆ ಮತ್ತೊಂದು ಅಪೇಕ್ಷೆನೇ ಇರ್ತದೆ. ಓ, ಅದು ಬರಬೇಕು, ಇದು ಬರಬೇಕು, ನಾನು ದೊಡ್ಡವರು ಅನ್ಬೇಕು. ಯಾವ ಸಂತೃಪ್ತಿಯೂ ಸಿಗಲ್ಲ. ಯಾಕಂದ್ರೆ ಈ ಮನಸ್ಸಿಗೆ ಸಾಕು ಅನ್ನೋದೇ ಇಲ್ವಲ್ಲ. ಬೇಕು. ನನ್ನ ಗುರುಗಳೊಬ್ಬರು ಬಹಳ ಚೆನ್ನಾಗಿ ಹೇಳೋರು, ಮನುಷ್ಯ ಮಾತ್ರ ಎಂದೂ ಸಾಕು ಅನ್ನೋಲ್ಲ, ಯಾವಾಗಲೂ ಅವನು ಬೇಕು ಅಂತಾನೆ ಅಂತ ಹೇಳಿ ಅವನಿಗೆ ಬೇಕೂಫಾ ಅಂತಾರೆ ಅಂತ. ನಾವು ಬೇಕೂಫ್ರಾಗೋದು ಬೇಡ.